ಇತಿಹಾಸದಲ್ಲಿ ಅನೇಕ ಯುದ್ಧಗಳು ನಡೆದಿವೆ. ಅನೇಕ ರಾಜರು ಬಂದು ಆಳ್ವಿಕೆ ಮಾಡಿ ಹೋಗಿದ್ದಾರೆ. ಅನೇಕ ಸಾಮ್ರಾಜ್ಯಗಳು ಉದಯಿಸಿ ಅಸ್ತಮಿಸಿವೆ. ಆದರೆ ಕೆಲವೊಮ್ಮೆ ಒಂದು ಯುದ್ಧವೇ ಇತಿಹಾಸದ ದಿಕ್ಕನ್ನು ಬದಲಾಯಿಸುತ್ತದೆ. ಇದು ಕೂಡ ಅಂತಹದೇ ಒಂದು ಅಮರ ಯುದ್ಧದ ಕಥೆ. ಇತಿಹಾಸದ ಪುಟಗಳಲ್ಲಿ ವಿಜಯನಗರ ಸಾಮ್ರಾಜ್ಯವು ಭಾರತದ ಅತ್ಯಂತ ವೈಭವಶಾಲಿ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸಿದ ಈ ಸಾಮ್ರಾಜ್ಯ ದಕ್ಷಿಣ ಭಾರತದ ಸಂಸ್ಕೃತಿ, ಕಲೆ, ವ್ಯಾಪಾರ ಮತ್ತು ಶೌರ್ಯದ ಪ್ರತೀಕವಾಗಿತ್ತು. ತುಂಗಭದ್ರಾ ನದಿಯ ತೀರದಲ್ಲಿ ನಿರ್ಮಾಣಗೊಂಡಿದ್ದ ವಿಜಯನಗರ ಕೇವಲ ಒಂದು ರಾಜಧಾನಿಯಾಗಿರಲಿಲ್ಲ, ಅದು ಸಂಪತ್ತು ಮತ್ತು ವೈಭವದ ಕೇಂದ್ರವಾಗಿತ್ತು. ಅದರ ವಿಶಾಲ ಮಾರುಕಟ್ಟೆಗಳಲ್ಲಿ ವಜ್ರ, ಮುತ್ತು ಮತ್ತು ಅಮೂಲ್ಯ ವಸ್ತುಗಳ ವ್ಯಾಪಾರ ನಡೆಯುತ್ತಿತ್ತು. ದೂರದ ದೇಶಗಳಿಂದ ಬಂದ ವ್ಯಾಪಾರಿಗಳು ಈ ನಗರದ ಐಶ್ವರ್ಯವನ್ನು ಕಂಡು ಆಶ್ಚರ್ಯಚಕಿತರಾಗುತ್ತಿದ್ದರು. ವಿಜಯನಗರ ಸಾಮ್ರಾಜ್ಯವು ಕಲೆ, ಸಾಹಿತ್ಯ ಮತ್ತು ಧರ್ಮಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿತು. ಭವ್ಯ ದೇವಾಲಯಗಳು, ಎತ್ತರದ ಗೋಪುರಗಳು ಮತ್ತು ಅದ್ಭುತ ಶಿಲ್ಪಕಲೆಗಳು ಅದರ ಸುವರ್ಣಯುಗದ ಸಾಕ್ಷಿಗಳಾಗಿ ಇಂದಿಗೂ ನಿಂತಿವೆ. ಆದರೆ ಈ ಮಹಾನ್ ಸಾಮ್ರಾಜ್ಯದ ಇತಿಹಾಸದಲ್ಲಿ ಒಂದು ಹೆಸರು ಸದಾ ಪ್ರಕಾಶಮಾನವಾಗಿ ಕಾಣಿಸುತ್ತದೆ. ಆ ಹೆಸರು ಕೃಷ್ಣದೇವರಾಯ. 1509ರಲ್ಲಿ ವಿಜಯನಗರದ ಸಿಂಹಾಸನವನ್ನು ಅಲಂಕರಿಸಿದ ಕೃಷ್ಣದೇವರಾಯ ಸಾಮ್ರಾಜ್ಯವನ್ನು ಅದರ ಅತ್ಯುನ್ನತ ವೈಭವದ ಶಿಖರಕ್ಕೆ ಕೊಂಡೊಯ್ದನು. ಅವನು ಕೇವಲ ಒಬ್ಬ ರಾಜನಾಗಿರಲಿಲ್ಲ, ಅವನು ಮಹಾನ್ ಯೋಧ, ಚತುರ ತಂತ್ರಜ್ಞ ಮತ್ತು ಜನಪ್ರಿಯ ಆಡಳಿತಗಾರನಾಗಿದ್ದ. ಅವನ ಆಡಳಿತದಲ್ಲಿ ವಿಜಯನಗರ ಸಾಮ್ರಾಜ್ಯವು ಇನ್ನಷ್ಟು ಬಲಿಷ್ಠವಾಯಿತು. ಕೃಷಿ, ವ್ಯಾಪಾರ ಮತ್ತು ಅಭಿವೃದ್ಧಿಗೆ ಅವನು ಹೆಚ್ಚಿನ ಮಹತ್ವ ನೀಡಿದನು. ಆದರೆ ಈ ಮಹಾನ್ ಸಾಮ್ರಾಜ್ಯದ ಭವಿಷ್ಯವನ್ನು ನಿರ್ಧರಿಸಬಲ್ಲ ಒಂದು ಪ್ರದೇಶವಿತ್ತು. ಅದೇ ರಾಯಚೂರು. ಶೌರ್ಯ ಮತ್ತು ಸಂಘರ್ಷದ ಸಂಕೇತವಾಗಿ ನಿಂತಿರುವ ಒಂದು ಕೋಟೆ ಎಂದರೆ ರಾಯಚೂರು ಕೋಟೆ. ಕರ್ನಾಟಕದ ರಾಯಚೂರು ನಗರದಲ್ಲಿರುವ ಈ ಭವ್ಯ ಕೋಟೆ ಶತಮಾನಗಳ ಕಾಲ ಅನೇಕ ರಾಜವಂಶಗಳ ಆಳ್ವಿಕೆಗೆ ಸಾಕ್ಷಿಯಾಗಿದೆ. ಎತ್ತರದ ಕಲ್ಲಿನ ಗೋಡೆಗಳು, ಬಲಿಷ್ಠ ರಕ್ಷಣಾ ವ್ಯವಸ್ಥೆ ಮತ್ತು ಅದರ ತಂತ್ರಜ್ಞಾನದ ಮಹತ್ವದಿಂದಾಗಿ ಇದು ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ಕೋಟೆಗಳಲ್ಲಿ ಒಂದಾಗಿತ್ತು. ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಮಧ್ಯದಲ್ಲಿರುವ ರಾಯಚೂರು ಪ್ರದೇಶವು ಅಪಾರ ಸಂಪತ್ತು ಮತ್ತು ಕೃಷಿ ಸಮೃದ್ಧಿಯನ್ನು ಹೊಂದಿತ್ತು. ಅದಕ್ಕಾಗಿಯೇ ಈ ಕೋಟೆಯ ಮೇಲೆ ಅಧಿಕಾರ ಸಾಧಿಸಲು ಅನೇಕ ಸಾಮ್ರಾಜ್ಯಗಳು ಪರಸ್ಪರ ಯುದ್ಧ ನಡೆಸಿದ್ದವು. ನಾನು ಹೇಳುವ ಯುದ್ಧ ಕೂಡ ಇಲ್ಲಿಂದನೇ ಆರಂಭವಾಗುತ್ತದೆ. ರಾಜಸಭೆಯ ಆ ಭವ್ಯ ಮಂಟಪದಲ್ಲಿ ಗಂಭೀರ ಮೌನ ಆವರಿಸಿತ್ತು. ಸಾಮ್ರಾಜ್ಯದ ಪ್ರಮುಖ ಮಂತ್ರಿಗಳು, ಸೇನಾಧಿಪತಿಗಳು ಮತ್ತು ಅಧಿಕಾರಿಗಳು ಒಂದೇ ಸ್ಥಳದಲ್ಲಿ ಸೇರಿದ್ದರು. ಅವರ ಎದುರು ವಿಜಯನಗರದ ಚಕ್ರವರ್ತಿ ಕೃಷ್ಣದೇವರಾಯ ಗಂಭೀರವಾಗಿ ಕುಳಿತಿದ್ದನು. ಸಾಮ್ರಾಜ್ಯದ ಗಡಿಗಳಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಮತ್ತು ಭವಿಷ್ಯದ ಸವಾಲುಗಳ ಬಗ್ಗೆ ಚರ್ಚೆ ನಡೆಯುತ್ತಿತ್ತು. ಪ್ರತಿಯೊಬ್ಬ ಮಂತ್ರಿಯೂ ತನ್ನ ಅಭಿಪ್ರಾಯವನ್ನು ಮಂಡಿಸುತ್ತಿದ್ದ. ಕೆಲವರು ಭದ್ರತೆಯ ಬಗ್ಗೆ ಮಾತನಾಡಿದರೆ, ಇನ್ನೂ ಕೆಲವರು ಸೇನೆಯ ಬಲವರ್ಧನೆಯ ಅಗತ್ಯತೆಯನ್ನು ತಿಳಿಸುತ್ತಿದ್ದರು. ಎಲ್ಲರ ಮಾತುಗಳನ್ನು ಗಮನದಿಂದ ಆಲಿಸಿದ ಕೃಷ್ಣದೇವರಾಯ ನಿಧಾನವಾಗಿ ಎದ್ದು ನಿಂತನು. ಒಂದು ಸಾಮ್ರಾಜ್ಯದ ಶಕ್ತಿ ಅದರ ಸಂಪತ್ತಿನಲ್ಲಿ ಅಲ್ಲ, ಅದರ ಸೈನಿಕರ ಧೈರ್ಯದಲ್ಲಿ ಇರುತ್ತದೆ ಎಂದು ಅವನು ದೃಢವಾಗಿ ಹೇಳಿದ. ರಾಜನ ಮಾತುಗಳು ಸಭೆಯಲ್ಲಿದ್ದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಿದವು. ಕ್ಷಣಾರ್ಧದಲ್ಲೇ ಆದೇಶಗಳು ಹೊರಬಿದ್ದವು. ವಿಜಯನಗರ ಸಾಮ್ರಾಜ್ಯದ ಮೂಲೆ ಮೂಲೆಗಳಿಂದ ಸೈನಿಕರನ್ನು ಕರೆಯಲಾಯಿತು. ಸೇನಾ ಶಿಬಿರಗಳಲ್ಲಿ ಚಟುವಟಿಕೆಗಳು ಹೆಚ್ಚಾದವು. ಕಮ್ಮಾರರ ಕುಲುಮೆಗಳಲ್ಲಿ ಬೆಂಕಿ ಉರಿಯತೊಡಗಿತು. ಹೊಸ ಕತ್ತಿಗಳು, ಭಲ್ಲೆಗಳು ಮತ್ತು ಗುರಾಣಿಗಳು ತಯಾರಾಗತೊಡಗಿದವು. ಕುದುರೆ ಪಡೆಗಳು ಪ್ರತಿದಿನ ತರಬೇತಿ ನಡೆಸುತ್ತಿದ್ದವು. ಯುದ್ಧ ಆನೆಗಳನ್ನು ವಿಶೇಷವಾಗಿ ಸಜ್ಜುಗೊಳಿಸಲಾಗುತ್ತಿತ್ತು. ಬಿಲ್ಲುಗಾರರು ತಮ್ಮ ಗುರಿಯನ್ನು ಮತ್ತಷ್ಟು ನಿಖರಗೊಳಿಸಲು ಅಭ್ಯಾಸ ಮಾಡುತ್ತಿದ್ದರು.
ಸಾವಿರಾರು ಸೈನಿಕರು ಒಂದೇ ಗುರಿಯೊಂದಿಗೆ ತಯಾರಾಗುತ್ತಿದ್ದರು. ಅವರ ಮುಖಗಳಲ್ಲಿ ಭಯ ಇರಲಿಲ್ಲ, ಕೇವಲ ಆತ್ಮವಿಶ್ವಾಸ ಮತ್ತು ತಮ್ಮ ಸಾಮ್ರಾಜ್ಯದ ಮೇಲಿನ ನಿಷ್ಠೆ ಮಾತ್ರ ಕಾಣಿಸುತ್ತಿತ್ತು. ಹಗಲು ರಾತ್ರಿ ಎನ್ನದೆ ಸೈನಿಕರ ತರಬೇತಿ ಮುಂದುವರಿಯಿತು. ಯುದ್ಧದ ಡೊಳ್ಳುಗಳ ಸದ್ದು ಶಿಬಿರಗಳಾದ್ಯಂತ ಮೊಳಗುತ್ತಿತ್ತು. ಪ್ರತಿಯೊಬ್ಬ ಯೋಧನಿಗೂ ತಿಳಿದಿತ್ತು, ಮುಂದೆ ಬರಲಿರುವ ದಿನಗಳು ಸಾಮಾನ್ಯವಾಗಿರುವುದಿಲ್ಲ ಎಂದು. ಸೇನೆಯ ಸಿದ್ಧತೆಯನ್ನು ಗಮನಿಸುತ್ತಿದ್ದ ಕೃಷ್ಣದೇವರಾಯನ ಕಣ್ಣುಗಳಲ್ಲಿ ದೃಢ ಸಂಕಲ್ಪ ಕಾಣಿಸುತ್ತಿತ್ತು. ಯಾಕೆಂದರೆ ಅವನು ಕೇವಲ ಒಂದು ಸೇನೆಯನ್ನು ಸಿದ್ಧಗೊಳಿಸುತ್ತಿರಲಿಲ್ಲ, ಅವನು ವಿಜಯನಗರದ ಗೌರವವನ್ನು ಕಾಪಾಡಲು ಸಿದ್ಧವಾಗಿದ್ದ ಸಾವಿರಾರು ವೀರರನ್ನು ರೂಪಿಸುತ್ತಿದ್ದನು. ಯುದ್ಧದ ದಿನ ಸಮೀಪಿಸುತ್ತಿದ್ದಂತೆ ವಿಜಯನಗರದ ರಾಜಸಭೆಯಲ್ಲಿ ಚಟುವಟಿಕೆಗಳು ಹೆಚ್ಚಾದವು. ಕೃಷ್ಣದೇವರಾಯ ಮತ್ತು ಅವನ ಸೇನಾಧಿಪತಿಗಳು ಯುದ್ಧದ ನಕ್ಷೆಗಳನ್ನು ಪರಿಶೀಲಿಸುತ್ತಿದ್ದರು. ಶತ್ರುವಿನ ಸ್ಥಾನ, ಸೇನೆಯ ಚಲನೆ ಮತ್ತು ದಾಳಿಯ ಮಾರ್ಗಗಳ ಬಗ್ಗೆ ಆಳವಾದ ಚರ್ಚೆಗಳು ನಡೆಯುತ್ತಿದ್ದವು. ಯಾಕೆಂದರೆ ಅವರ ಮುಂದಿರುವ ಶತ್ರು ಅತ್ಯಂತ ಬಲಿಷ್ಠನಾಗಿದ್ದ. ಬೀಜಾಪುರದ ಸುಲ್ತಾನ್ ಇಸ್ಮಾಯಿಲ್ ಆದಿಲ್ ಶಾ ರಾಯಚೂರಿನ ಮೇಲಿನ ತನ್ನ ಹಿಡಿತವನ್ನು ಉಳಿಸಿಕೊಳ್ಳಲು ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಯುದ್ಧ ನಕ್ಷೆಗಳ ಮುಂದೆ ನಿಂತ ಆದಿಲ್ ಶಾ ಮತ್ತು ಅವನ ಸೇನಾಧಿಪತಿಗಳು ನಿರ್ಣಾಯಕ ಕದನದ ತಂತ್ರವನ್ನು ರೂಪಿಸುತ್ತಾರೆ. ಸುಲ್ತಾನ್ ಪಡೆಯ ಮುಖ್ಯ ಆಯುಧ ಫಿರಂಗಿಯನ್ನು ಪರಿಶೀಲಿಸಿ ಇದೇ ಈ ಯುದ್ಧದ ಫಲಿತಾಂಶವನ್ನು ಬದಲಾಯಿಸಬಹುದು ಎಂಬ ವಿಶ್ವಾಸ ಹೊಂದಿರುತ್ತಾನೆ. ಕಾರಣ ಫಿರಂಗಿ ಆ ಕಾಲದಲ್ಲಿ ಇದ್ದ ಭಯಾನಕ ಆಯುಧ. ಸುಲ್ತಾನರ ಸೈನಿಕರು ಆಯುಧಗಳನ್ನು ಸಜ್ಜುಗೊಳಿಸಿದರು ಹಾಗೂ ಕುದುರೆ ಪಡೆ ಮತ್ತು ಯೋಧರು ಶೀಘ್ರದಲ್ಲೇ ರಾಯಚೂರಿನ ಸುತ್ತಲೂ ಹರಡಿಕೊಂಡು ಕೋಟೆಯನ್ನು 4 ದಿಕ್ಕುಗಳಿಂದ ಸುತ್ತುವರಿದರು. ಈಗ ಯುದ್ಧ ಅನಿವಾರ್ಯವಾಗಿತ್ತು. 2 ಮಹಾಶಕ್ತಿಗಳು ಮುಖಾಮುಖಿಯಾಗಲು ಸಿದ್ಧವಾಗಿದ್ದವು. ಸೂರ್ಯೋದಯದ ಮೊದಲ ಕಿರಣಗಳು ರಾಯಚೂರಿನ ನೆಲವನ್ನು ಸ್ಪರ್ಶಿಸುತ್ತಿದ್ದಂತೆ ಯುದ್ಧದ ದಿನ ಆರಂಭವಾಯಿತು. 2 ಸಾಮ್ರಾಜ್ಯಗಳ ಬೃಹತ್ ಸೇನೆಗಳು ಯುದ್ಧ ಭೂಮಿಯಲ್ಲಿ ಮುಖಾಮುಖಿಯಾಗಿ ನಿಂತಿದ್ದವು. ಒಂದು ಕಡೆ ವಿಜಯನಗರದ ಸಾವಿರಾರು ವೀರ ಯೋಧರು, ಮತ್ತೊಂದು ಕಡೆ ಬೀಜಾಪುರದ ಬಲಿಷ್ಠ ಪಡೆಗಳು. ಕೆಲವು ಕ್ಷಣಗಳ ಕಾಲ ಯುದ್ಧ ಭೂಮಿಯಲ್ಲಿ ವಿಚಿತ್ರವಾದ ಮೌನ ಆವರಿಸಿತು. ಆದರೆ ಆ ಮೌನದ ಹಿಂದೆ ಸಾವಿರಾರು ಕತ್ತಿಗಳ ಘರ್ಷಣೆ ಮತ್ತು ರಕ್ತಸಿಕ್ತ ಕದನದ ಮುನ್ಸೂಚನೆ ಅಡಗಿತ್ತು. ಹಠಾತ್ತನೆ ಯುದ್ಧದ ಡೊಳ್ಳುಗಳು ಮೊಳಗಿದವು. ಸೈನಿಕರ ಜಯಘೋಷಗಳು ಆಕಾಶವನ್ನೇ ನಡುಗಿಸಿದವು. ಬೀಜಾಪುರದ ಫಿರಂಗಿಗಳು ಮೊದಲ ಬಾರಿಗೆ ಗರ್ಜಿಸಿದವು. ಭಾರೀ ಸ್ಫೋಟಗಳು ಯುದ್ಧ ಭೂಮಿಯನ್ನು ನಡುಗಿಸಿದವು. ಹೊಗೆ, ಧೂಳು ಮತ್ತು ಬೆಂಕಿಯ ಜ್ವಾಲೆಗಳು ಎಲ್ಲೆಡೆ ಹರಡಿದವು. ವಿಜಯನಗರದ ಮುಂಚೂಣಿ ಪಡೆಗಳು ಕ್ಷಣಕಾಲ ತತ್ತರಿಸಿದವು. ವಿಜಯನಗರ ಸಾಮ್ರಾಜ್ಯದ ಸೈನಿಕರ ಮನಸ್ಸಲ್ಲಿ ಸೋತೆ ಬಿಟ್ಟೆವು ಎಂಬ ಸ್ಥಿತಿ ಬಂದುಬಿಟ್ಟಿತು. ಆದರೆ ಇದೀಗ ಯುದ್ಧ ಆರಂಭವಾಗಿತ್ತು. ಯುದ್ಧ ಭೂಮಿಯ ಮೇಲೆ ಧೂಳು ಮತ್ತು ಹೊಗೆ ಆವರಿಸಿತ್ತು. ಬೀಜಾಪುರದ ಫಿರಂಗಿಗಳು ನಿರಂತರವಾಗಿ ಗರ್ಜಿಸುತ್ತಿದ್ದವು. ವಿಜಯನಗರದ ಸೈನಿಕರು ಶೌರ್ಯದಿಂದ ಹೋರಾಡುತ್ತಿದ್ದರೂ ಶತ್ರುವಿನ ದಾಳಿಯ ತೀವ್ರತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು. ಅದೇ ಸಮಯದಲ್ಲಿ ಯುದ್ಧ ಭೂಮಿಯ ಒಂದು ತುದಿಯಲ್ಲಿ ಕುದುರೆಗಳ ಕಾಲಿನ ಸದ್ದು ಮೊಳಗಿತು. ಧೂಳಿನ ಮೋಡಗಳ ನಡುವೆ ಒಂದು ರಾಜಮನೆತನದ ಧ್ವಜ ಎತ್ತರವಾಗಿ ಹಾರುತ್ತಿತ್ತು. ಅದು ಸಾಮಾನ್ಯ ಯೋಧನ ಪ್ರವೇಶವಾಗಿರಲಿಲ್ಲ. ಅದು ವಿಜಯನಗರದ ಚಕ್ರವರ್ತಿ ಮಹಾವೀರ ಕೃಷ್ಣದೇವರಾಯನ ಆಗಮನವಾಗಿತ್ತು. ಚಿನ್ನದ ಕವಚ ಧರಿಸಿದ ರಾಜನು ತನ್ನ ಬಿಳಿ ಅಶ್ವದ ಮೇಲೆ ಮಿಂಚಿನಂತೆ ಯುದ್ಧ ಭೂಮಿಗೆ ಧಾವಿಸಿದನು. ಅವನ ಕೈಯಲ್ಲಿ ಹೊಳೆಯುತ್ತಿದ್ದ ಕತ್ತಿ ಸೂರ್ಯನ ಕಿರಣಗಳಲ್ಲಿ ಜ್ವಲಿಸುತ್ತಿತ್ತು. ರಾಜನನ್ನು ಕಂಡ ತಕ್ಷಣ ಸಾವಿರಾರು ಸೈನಿಕರ ಕಣ್ಣುಗಳಲ್ಲಿ ಹೊಸ ಆಶಾಕಿರಣ ಮೂಡಿತು. ರಾಯರೇ, ರಾಯರೇ ಎಂಬ ಘೋಷಣೆ ಯುದ್ಧ ಭೂಮಿಯೆಲ್ಲ ಪ್ರತಿಧ್ವನಿಸಿತು. ಕೃಷ್ಣದೇವರಾಯ ತನ್ನ ಕತ್ತಿಯನ್ನು ಆಕಾಶದತ್ತ ಎತ್ತಿ ವಿಜಯನಗರಕ್ಕಾಗಿ ಮುಂದೆ ಸಾಗಿರಿ ಎಂದು ಘರ್ಜಿಸಿದನು. ಆ ಒಂದು ಘೋಷಣೆಯೇ ಯುದ್ಧ ಭೂಮಿಯ ವಾತಾವರಣವನ್ನು ಬದಲಿಸಿತು. ದಣಿದಿದ್ದ ಯೋಧರು ಮತ್ತೆ ಎದ್ದು ನಿಂತರು. ನಿರುತ್ಸಾಹಗೊಂಡಿದ್ದ ಸೈನಿಕರ ಹೃದಯಗಳಲ್ಲಿ ಹೊಸ ಧೈರ್ಯ ಜಾಗೃತವಾಯಿತು. ರಾಜನು ಸ್ವತಃ ಮುಂಚೂಣಿಯಲ್ಲಿ ನಿಂತು ಶತ್ರುವಿನತ್ತ ಧಾವಿಸುತ್ತಿದ್ದನು.
ಅವನ ಹಿಂದೆ ಸಾವಿರಾರು ಕುದುರೆ ಪಡೆಗಳು, ಕಾಲಾಳು ಯೋಧರು ಮತ್ತು ಯುದ್ಧ ಆನೆಗಳು ವಿಜಯದ ಸಂಕಲ್ಪದೊಂದಿಗೆ ಮುನ್ನುಗ್ಗಿದವು. ಆ ಕ್ಷಣದಲ್ಲಿ ಕೃಷ್ಣದೇವರಾಯ ಕೇವಲ ಒಬ್ಬ ರಾಜನಾಗಿರಲಿಲ್ಲ. ಅವನು ಒಂದು ಸಾಮ್ರಾಜ್ಯದ ಆತ್ಮವಾಗಿದ್ದನು. ಅವನು ಒಂದು ಸೇನೆಯ ಧೈರ್ಯವಾಗಿದ್ದನು. ರಾಯಚೂರಿನ ಯುದ್ಧ ಭೂಮಿಯ ವಾತಾವರಣವೇ ಬದಲಾಗಿತ್ತು. ಇದುವರೆಗೆ ಶತ್ರುವಿನ ದಾಳಿಯನ್ನು ಎದುರಿಸುತ್ತಿದ್ದ ವಿಜಯನಗರದ ಸೈನಿಕರು ಈಗ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ಮುನ್ನುಗ್ಗತೊಡಗಿದರು. ಕುದುರೆ ಪಡೆಗಳು ಮಿಂಚಿನ ವೇಗದಲ್ಲಿ ಶತ್ರುವಿನ ಸಾಲುಗಳನ್ನು ಛೇದಿಸುತ್ತಿದ್ದವು. ಯುದ್ಧ ಆನೆಗಳು ಗರ್ಜಿಸುತ್ತಾ ಮುಂದೆ ಸಾಗುತ್ತಿದ್ದವು. ಯುದ್ಧದ ಗತಿ ಈಗ ನಿಧಾನವಾಗಿ ವಿಜಯನಗರದ ಪರವಾಗಿ ತಿರುಗತೊಡಗಿತು. ಕೃಷ್ಣದೇವರಾಯ ತನ್ನ ಸೈನಿಕರ ಮುಂಚೂಣಿಯಲ್ಲೇ ನಿಂತು ಅವರನ್ನು ವಿಜಯದತ್ತ ಮುನ್ನಡೆಸುತ್ತಿದ್ದನು. ಶೀಘ್ರದಲ್ಲೇ ವಿಜಯನಗರದ ವೀರರು ರಾಯಚೂರು ಕೋಟೆಯ ಗೋಡೆಗಳನ್ನು ತಲುಪಿದರು. ಕೋಟೆಯ ಗೋಡೆಗಳನ್ನು ಏರತೊಡಗಿದರು. ಮೇಲಿನಿಂದ ಶತ್ರುಗಳು ಪ್ರತಿರೋಧಿಸುತ್ತಿದ್ದರೂ ವಿಜಯನಗರದ ಯೋಧರ ಸಂಕಲ್ಪವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಗಂಟೆಗಳ ಕಾಲ ನಡೆದ ಭೀಕರ ಹೋರಾಟದ ನಂತರ ವಿಜಯನಗರದ ಸೈನಿಕರು ಕೋಟೆಯೊಳಗೆ ನುಗ್ಗಿದರು. ಕೋಟೆಯ ದ್ವಾರಗಳು ತೆರೆಯಲ್ಪಟ್ಟವು. ಶತ್ರುವಿನ ರಕ್ಷಣಾ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿತು. ಬೀಜಾಪುರದ ಸೈನಿಕರು ಹಿಂದೆ ಸರಿಯತೊಡಗಿದರು. ಇತಿಹಾಸದಲ್ಲಿ ಅಚ್ಚಳಿಯದ ಗುರುತು ಮೂಡಿಸಲಿರುವ ಆ ಕ್ಷಣ ಈಗ ಬಂದಿತ್ತು. ರಾಯಚೂರು ಕೋಟೆಯ ಮೇಲೆ ವಿಜಯನಗರ ಸಾಮ್ರಾಜ್ಯದ ಧ್ವಜ ಹೆಮ್ಮೆಯಿಂದ ಹಾರಾಡತೊಡಗಿತು. ಯುದ್ಧ ಭೂಮಿಯೆಲ್ಲ ವಿಜಯ ಘೋಷಗಳಿಂದ ಮುಳುಗಿತು. ಸೈನಿಕರು ತಮ್ಮ ರಾಜನ ಹೆಸರನ್ನು ಕೂಗುತ್ತಾ ಸಂಭ್ರಮಿಸಿದರು. ಕೃಷ್ಣದೇವರಾಯ ಕೋಟೆಯ ಎತ್ತರದ ಗೋಡೆಯ ಮೇಲೆ ನಿಂತು ಆ ವಿಜಯದ ಕ್ಷಣವನ್ನು ನೋಡುತ್ತಿದ್ದನು. ಅದು ಕೇವಲ ಒಂದು ಕೋಟೆಯ ಗೆಲುವಾಗಿರಲಿಲ್ಲ, ಅದು ಧೈರ್ಯದ ಗೆಲುವಾಗಿತ್ತು. ಅದು ನಾಯಕತ್ವದ ಗೆಲುವಾಗಿತ್ತು. ಅದು ವಿಜಯನಗರ ಸಾಮ್ರಾಜ್ಯದ ಶಕ್ತಿಯ ಘೋಷಣೆಯಾಗಿತ್ತು. ರಾಯಚೂರು ಕದನದ ನಂತರ ಕೃಷ್ಣದೇವರಾಯನ ಹೆಸರು ದಕ್ಷಿಣ ಭಾರತದಾದ್ಯಂತ ಇನ್ನಷ್ಟು ಪ್ರಸಿದ್ಧಿಯಾಯಿತು. ಅವನ ಶೌರ್ಯ, ಅವನ ನಾಯಕತ್ವ ಮತ್ತು ಅವನ ಅಚಲ ಸಂಕಲ್ಪ ಇತಿಹಾಸದಲ್ಲಿ ಅಜರಾಮರವಾದವು. ಶತಮಾನಗಳು ಕಳೆದವು. ಸಾಮ್ರಾಜ್ಯಗಳು ಉದಯಿಸಿದವು, ಅಸ್ತಮಿಸಿದವು. ಆದರೆ ರಾಯಚೂರು ಕೋಟೆಯ ಕಲ್ಲುಗಳು ಇಂದಿಗೂ ಆ ಮಹಾಯುದ್ಧದ ಕಥೆಯನ್ನು ಮೌನವಾಗಿ ಹೇಳುತ್ತಿವೆ. ಇಂದು ನಾವು ಆ ಇತಿಹಾಸದ ಪುಟಗಳನ್ನು ಮುಚ್ಚಬಹುದು, ಆದರೆ ಆ ಕಥೆಯನ್ನು ಎಂದಿಗೂ ಮುಚ್ಚಲು ಸಾಧ್ಯವಿಲ್ಲ. ಏಕೆಂದರೆ ಕೆಲವು ಯುದ್ಧಗಳು ಕೇವಲ ಇತಿಹಾಸದಲ್ಲಿ ದಾಖಲಾಗುವುದಿಲ್ಲ, ಅವು ಶಾಶ್ವತವಾಗಿ ಜನರ ನೆನಪುಗಳಲ್ಲಿ ಜೀವಂತವಾಗಿರುತ್ತವೆ. ರಾಯಚೂರು ಕದನ ಅಂತಹ ಅಮರ ವಿಜಯಗಾಥೆಗಳಲ್ಲಿ ಒಂದಾಗಿದೆ.